ಯೇಸುಕ್ರಿಸ್ತ ನಾಮದಲ್ಲಿ ವೀಕ್ಷಣೆ ಮಾಡ್ತಿರುವ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸುಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಚಿಂತನೆಗಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡುವಂತರಾಗೋಣ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳಿಸಿದನು. ದೇವರ ಮಕ್ಕಳೇ, ಇಲ್ಲಿ ಮೊದಲನೇದಾಗಿ ಈ ಸಾನಿಕನಾದ ಯೋಹಾನನು ಯಾರು ಮೊದಲನೆಯ ಅದರ ಒಂದು ವಿವರಣೆಯನ್ನು ನೋಡೋಣ. ಎರಡನೇದಲ್ಲಿ ಆ ಪ್ರವಾದಿ ಯಾಕೆ ಸೆರೆಮನೆಯಲ್ಲಿ ಇದ್ದನು. ಮೂರನೇದಾಗಿ ಈ ವ್ಯಕ್ತಿ ಯಾಕೆ ಈ ಪ್ರಶ್ನೆಯನ್ನ ಯೇಸು ಕ್ರಿಸ್ತನಲ್ಲಿ ಕೇಳಬೇಕು ಅಂತ ಶಿಷ್ಯರ ಬಳಿಯಿಂದ ಕೇಳಿಸಿದನು ಅನ್ನೋ ಒಂದು ವಿವರಣೆಯನ್ನ ನಾವು ಇವತ್ತು ನೋಡೋಣ. ಈ ಸಾನಿಕನಾದ ಯೋಹಾನನು ಒಂದು ಪ್ರವಾದಿಯಾಗಿದ್ದು ಯೇಸು ಕ್ರಿಸ್ತನಿಗೆ ನೀರಿನಲ್ಲಿ ದೀಕ್ಷಾಸ್ನಾನವನ್ನು ಕೊಡಿಸಿದ ಒಂದು ವ್ಯಕ್ತಿ. ನಾವು ಆದಿಕಾಂಡದಿಂದ ಮಲಾಕಿ ಗ್ರಂಥ ಒಳಗೂ ಕೊನೆಯ ತನಕ ಅನೇಕ ಪ್ರವಾದಿಗಳನ್ನು ನೋಡಿದ್ದೀವಿ. ಈ ಪ್ರವಾದಿಗಳೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಬರುತ್ತಾನೆ, ನಮ್ಮ ಪಾಪಗಳನ್ನೆಲ್ಲ ಒತ್ತಿಕೊಂಡು ಆತನು ನಮಗೋಸ್ಕರ ಬಲಿಯಾಗಿ ಮತ್ತೆ ಆತನು ಪುನರುತ್ಥಾನವಂತಾನೆ ಅಂತೇಳಿ ಅನೇಕ 40 ಪ್ರವಾದಿಗಳು ಈ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ. ಇಂಥ ಒಂದು ಯೇಸು ಕ್ರಿಸ್ತನ ಪ್ರವಾದನೆಗಳೆಲ್ಲ ಸೇರಿ, ವಾಗ್ದಾನಗಳೆಲ್ಲ ಸೇರಿ ಒಂದು ಮನುಷ್ಯನಾಗಿ ಬಂದಿದ್ದು ಈ ಯೇಸು ಕ್ರಿಸ್ತನನ್ನ ಭೂಮಿ ಮೇಲೆ ಬಂದಾಗ ಮೊದಲನೇದಾಗಿ ಆ ವ್ಯಕ್ತಿಯನ್ನು ಗುರುತು ಮಾಡಿ ಆತನು ಯೇಸು ಕ್ರಿಸ್ತನು ಹೇಳಿದ ವ್ಯಕ್ತಿ ಈ ಸಾನಿಕನಾದ ಯೋಹಾನನು. ಈ ವ್ಯಕ್ತಿ ಮಲಾಕಿ ಗ್ರಂಥದಲ್ಲಿ ನಾವು 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವುದಾದರೆ, ಅಡವಿಯಲ್ಲಿ ಒಬ್ಬ ಮನುಷ್ಯನು ಕೂಗಿ ಯೇಸು ಕ್ರಿಸ್ತನ ಬರುವ ದಾರಿಯನ್ನು ಸಿದ್ಧ ಮಾಡ್ತದಾನೆ ಅಂತ ಒಂದು ವಚನವನ್ನ ನಾವು ನೋಡ್ತೇವೆ. ಮಲಾಕಿ ಗ್ರಂಥ 3:1 ಈ ವಚನವನ್ನ ನಾವು ನೋಡುವಂತರಾಗಿದ್ದೀರಿ. ಈಗೋ ತನ್ನ ದೂತನನ್ನು ಕಳಿಸುತ್ತೇನೆ, ಆತನು ತನ್ನ ಮುಂದೆ ಇರುವ ದಾರಿಯನ್ನು ಸರಿ ಮಾಡುವನು, ನೀನು ಹಿಂಬಾಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ನೋಡಿ, ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರೋದಕ್ಕಿಂತ ಮೊದಲನೇದಾಗಿ ಬಂದು ಆ ವ್ಯಕ್ತಿ ಏನು ಮಾಡ್ತಾನೆ, ಯೇಸು ಕ್ರಿಸ್ತನ ದಾರಿಯನ್ನು ಸರಿ ಮಾಡ್ತಾನೆ ಅಂತ ಹೇಳಿ ಈ ಮಲಾಕಿ ಪ್ರವಾದಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ. ಅಂತ ಒಂದು ಪ್ರವಾದಿ ಬಂದಾಗ ಆ ವಚನಗಳೆಲ್ಲ ನೆರವೇರುವ ಯೇಸು ಕ್ರಿಸ್ತನನ್ನ ನೋಡಿದ ಈ ಯೋಹಾನನು ಇವತ್ತು ಸೆರೆಮನೆಯಲ್ಲಿದ್ದಾನೆ. ಈ ಯೋಹಾನನ ಬಗ್ಗೆ ಯೇಸು ಕ್ರಿಸ್ತನು ಸಾಕ್ಷಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸಾನಿಕನಾದ ಯೆಹೋವನಿಗಿಂತ ದೊಡ್ಡವನು ಇದ್ದೇಳಿಲ್ಲ. ನಾವು ಈ ಭೂಲೋಕದಲ್ಲಿರುವ ಗುಂಪನ್ನೆಲ್ಲ ತೆಗೆದು ಯಾರು ದೊಡ್ಡ ವ್ಯಕ್ತಿ ಅಂತ ನಾವು ನೋಡುವುದಾದರೆ ಈ ಯೋಹಾನನಿಗಿಂತ ದೊಡ್ಡವನು ಇಲ್ಲ ಅಂತ ಯೇಸು ಕ್ರಿಸ್ತನು ಆತನ ಬಗ್ಗೆ ಸಾಕ್ಷಿ ಹೇಳ್ತದೆ. ಯಾಕೆ ಆ ಮಾತನ್ನ ಯೇಸು ಕ್ರಿಸ್ತನು ಹೇಳ್ಬೇಕಂದ್ರೆ, ಆತನು ಯೇಸು ಕ್ರಿಸ್ತನನ್ನು ನೋಡಿ ಆತನಿಗೆ ದೀಕ್ಷಾಸ್ನಾನವನ್ನು ಕೊಡಿಸಿ ಪರಿಶುದ್ಧ ಆತ್ಮನು ಪಾರಿವಾಳದ ರೂಪದಲ್ಲಿ ಬಂದದ್ದನ್ನ ನೋಡಿದ ಈ ವ್ಯಕ್ತಿ ಇನ್ನು ಯಾರು ಇಲ್ಲ ಅಂತ ಒಂದು ದೊಡ್ಡ ವ್ಯಕ್ತಿ ಈ ಯೋಹಾನನು ಅಂತ ಯೇಸು ಸ್ವಾಮಿನೇ ಸಾಕ್ಷಿ ಹೇಳ್ತದೆ. ಅಂತ ವ್ಯಕ್ತಿ ಇವತ್ತು ಸೆರೆಮನೆಯಲ್ಲಿ ಇರಲು ಕಾರಣವೇನು ಅಂತ ನೋಡುವುದಾದರೆ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 3-4 ವಚನದಲ್ಲಿ ನೋಡುವುದಾದರೆ, ಹೇರೋದ್ ರಾಜ, ಈ ಹೇರೋದ್ ರಾಜನ ತಮ್ಮನಾದ ಫಿಲಿಪ್ಪನು ತೀರು ಹೋಗ್ತಾನೆ. ಫಿಲಿಪ್ಪನ ಹೆಂಡತಿಯನ್ನ ಮದುವೆ ಮಾಡ್ಕೊಳ್ಬೇಕು ಅಂತೇಳಿ ಈ ಯೋಧೋನ್ ರಾಜ ಏನ್ ಮಾಡ್ತಾ ಇದ್ದಾನೆ, ಚಿಂತನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸಾನಿಕನಾದ ಯೋಹಾನನು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಇದು ಧರ್ಮಶಾಸ್ತ್ರದ ವಿರುದ್ಧ, ಇದು ಪಾಪ, ಇದನ್ನ ಮಾಡಬಾರದು ಅಂತ ಹೇಳಿದಾಗ ಎಲ್ಲರ ಮುಂದೆ ಈ ಅರಸನಿಗೆ ಕೋಪ ಬಂದು ಏನ್ ಮಾಡ್ತಾ ಇದ್ದಾನೆ, ಯೋಹಾನನನ್ನು ಸೆರೆಮನೆಯಲ್ಲಿ ಬಂಧನ ಮಾಡಿದ್ದಾನೆ. ಸೆರೆಮನೆಯಲ್ಲಿ ಬಂಧನ ಮಾಡಿದ ಈ ವ್ಯಕ್ತಿಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ, ಆತನ ತಲೆಯನ್ನ ಆತನನ್ನ ಮರಣದಂಡನೆಗೆ ಒಪ್ಪಿಸಬೇಕು, ಆತನ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಈ ಸಂದರ್ಭದಲ್ಲಿ ಯೋಹಾನ ತನ್ನ ಶಿಷ್ಯರಿಗೆ ಏನ್ ಹೇಳ್ತಾ ಇದ್ದಾನಂದ್ರೆ, ದೇವರೇ, ಬರಬೇಕಾದವನು ನೀನು, ನಾವು ಬೇರೊಬ್ಬನನ್ನ ನೋಡಬೇಕು ಅಂತೇಳಿ ಒಂದು ಪ್ರಶ್ನೆಯನ್ನ ತನ್ನ ಶಿಷ್ಯರಿಂದ ಏನ್ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನಿಗೆ ರವಾನೆ ಮಾಡ್ತಾ ಇದ್ದಾನೆ. ಒಂದು
ಪ್ರಶ್ನೆಯನ್ನ ಕೇಳಿದವ ಸಂದರ್ಭ. ಈ ಸಂದರ್ಭ ಆತನಿಗೆ ಏನಕ್ಕೆ ಬಂತು, ಯಾವ ಕಾರಣದಿಂದ ಈ ಸಂದರ್ಭವನ್ನು ಆತನ ನೋಡಬೇಕು. ಯೇಸು ಕ್ರಿಸ್ತನನ್ನೇ ನೋಡಿದ ವ್ಯಕ್ತಿ, ಯೇಸು ಕ್ರಿಸ್ತನಿಗೆ ಬ್ಯಾಪ್ಟಿಸಮ್ ಕೊಡಿಸಿದ ವ್ಯಕ್ತಿ, ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನವನ್ನು ಕೊಡಿಸಿದ ವ್ಯಕ್ತಿ, ಕೊಡಿಸುವ ಸಂದರ್ಭದಲ್ಲಿ ಆಕಾಶದಿಂದ ಪರಿಶುದ್ಧಾತ್ಮನ ಪಾರವಾಳ ರೂಪದಲ್ಲಿ ಕಂಡಂತ ವ್ಯಕ್ತಿ ಇವತ್ತು ನೀನೇನಾ ಯೇಸು ಕ್ರಿಸ್ತನು, ಅಥವಾ ನಾವು ಬೇರೊಬ್ಬ ಯೇಸು ಕ್ರಿಸ್ತನು ಬರ್ತಾನೆ ಅಂತ ನಾವು ಕಾಯಬೇಕಾ ಅಂತ ಹೇಳಿ ಈ ಪ್ರಶ್ನೆ ಈತನಿಗೆ ಬಂದಿದೆ. ಇದಕ್ಕೆ ಬರಣ ಕಾರಣವೇನೆಂದ್ರೆ ಆತನು ಮರಣದಂಡನೆಗೆ ಏನಾಗಿದ್ದಾನೆ, ಒಳಗಾಗಿದ್ದಾನೆ. ಆತನ ಪ್ರಾಣ ಇನ್ನು ಕೆಲವೇ ದಿನಗಳಲ್ಲಿ ಹೋಗುತ್ತೆ ಅಂತ ಈ ಪ್ರವಾದಿಗೆ ಗೊತ್ತಾಗಿದೆ. ಆದ ಕಾರಣದಿಂದ ಯಾಕೆ ಯೇಸು ಕ್ರಿಸ್ತನು ಈ ಒಂದು ಗಂಡಾಂತರದಿಂದ ನನ್ನ ಪ್ರಾಣ ಹೋಗ್ತಾ ಇದೆಯಲ್ಲ, ಯಾಕೆ ಯೇಸು ಕ್ರಿಸ್ತನು ಮೌನವಾಗಿದ್ದಾನೆ, ಈತನು ಯಾಕೆ ಬಂದು ನನ್ನನ್ನು ಬಿಡಿಸ್ತಾರ ಎಂಬ ಗಾಬರಿ, ಟೆನ್ಷನ್ಸ್ ಆತನ ಮನಸ್ಸಿನಲ್ಲಿ ಓಡಾಡುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ. ಇವತ್ತು ಅನೇಕರು ಕ್ರೈಸ್ತವರು ನಾವು ಇವತ್ತು ಇದೇ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಶ್ವಾಸಿಗಳಿಗೆ ಇದೆ. ದೇವರೇ, ನಾನು ನಿನ್ನ ಸೇವೆ ಮಾಡ್ತಾ ಇದ್ದೀನಲ್ಲ, ನಾನು ಹಗಲು ರಾತ್ರಿ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೀನಲ್ಲ, ನಿನ್ನ ಬಿಟ್ಟು ನಮಗೆ ಬೇರೆ ಏನಿಲ್ಲ, ನಮ್ಮ ಜನಾಂಗವನ್ನ, ನಮ್ಮನ್ನ, ನಮ್ಮ ಧರ್ಮವನ್ನ ಎಲ್ಲವನ್ನ ನಾವು ಬಿಟ್ಟು ಇಷ್ಟು ದೂರ ನಿನ್ನ ಹತ್ರ ಬಂದಿದ್ದೀರಲ್ಲ, ನಮ್ಮ ಬಾಧೆಗೆ ನೀನು ಯಾಕೆ ಸ್ಪಂದನೆ ಮಾಡ್ತಲ್ಲ, ಯಾಕೆ ನಮ್ಮ ಬಾಧೆ ಹತ್ರ ನೀನು ಬರ್ತಲ್ಲ ಅಂತ ಹೇಳಿ ಅನೇಕರು ಈ ಮಾತನ್ನು ಹೇಳಿ ತಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರ್ಬೋದು. ದೇವರೇ, ನೀನೇನ ನಿಜವಾದ ದೇವರು, ಯಾಕೆ ನಮ್ಮ ಬಾಧೆಗಳನ್ನು ನೋಡಿಕೊಂಡು ಸುಮ್ಮನೆ ಮೌನವಾಗಿದ್ದೀಯಾ ಅಂತೇಳಿ ತನ್ನಲ್ಲಿ ತಾನೇ ಪ್ರಶ್ನೆ ಮಾಡ್ಕೊಳ್ಳೋ ಅನೇಕರು. ರೋಗದ ವಿಚಾರವಾಗಲಿ ಅನೇಕರು ಕ್ರೈಸ್ತವರು ರೋಗ ಬಂದಾಗ, ದೇವರೇ ಏನಪ್ಪ ಇಂಥ ಒಂದು ರೋಗ ನನಗೆ ತಂದಾಕಿದ್ಯಾ, ಇಷ್ಟು ದಿನ ನಂಬಿರೋ ದೇವರು ನೀನೇನಾ ನಿಜವಾದ ದೇವರು ಅಂತ ಅನೇಕರು ತಮ್ಮ ಪ್ರಶ್ನೆಗಳನ್ನ ಹಾಕೊಂಡಿರ್ಬೋದು. ಆದರೆ ದೇವರ ಮಕ್ಕಳೇ, ಇದಕ್ಕೆ ಉತ್ತರ ಇವತ್ತು ನಿನಗೆ ನಾವು ಕೊಡಲು ಹೋಗ್ತಾ ಇದ್ದೀವಿ. ಇವತ್ತು ಯೇಸು ಕ್ರಿಸ್ತನ ಏನ್ ಹೇಳ್ತಾ ಇದ್ದಾನಂದ್ರೆ, ದೇವನ್ನು ಕೊಂದು ಅದನ್ನ ಊತಾಕೋರಿಗೆ ನೀವು ಭಯಬೇಡದೆ ಆತ್ಮವನ್ನು ದೇವವನ್ನು ಎರಡೂ ದಂಡನೆಯನ್ನು ಮಾಡ್ತಾರವ ನನಗೆ ಭಯ ಬೀಳ್ರಿ ಅಂತ ಹೇಳ್ತದೆ. ಇವತ್ತು ದೇವವನ್ನು ಕೊಂದಾಕೋರಿಗೆ ಮಾತ್ರ ನಾವೇನ್ ಮಾಡ್ತಿದ್ರಿ, ಭಯ ಬೀಳ್ತಾರೆ. ನಮ್ಮ ಪ್ರಾಣ ಇವತ್ತು ಹೋಗ್ಬಿಡುತ್ತೆ, ನನ್ನ ಪ್ರಾಣ ಇವತ್ತು ಏನಾಗುತ್ತೆ, ದೇವನ್ನ ಕೊಂದಾಕ್ತಾರೆ ಅಂತೇಳಿ ಇದೇ ತರ ಯೋಹಾನು ಕೂಡ ಏನಾಗ್ತದೆ, ಭಯ ಬೀಳ್ತದೆ. ಈ ಭಯ ಭೀತಿಯಿಂದ ಆತನಿಗೆ ಒಂದು ಪ್ರಶ್ನೆ ಬಂತು. ಏನಂದ್ರೆ, ಯೇಸು ಕ್ರಿಸ್ತನು ಬರಬೇಕಾಗಿತ್ತಲ್ಲ, ಯೇಸು ಕ್ರಿಸ್ತನು ಯಾಕೆ ಬಂದಿಲ್ಲ, ಯೇಸು ಕ್ರಿಸ್ತನು ಯಾಕೆ ನಮ್ಮನ್ನು ರಕ್ಷಣೆ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಅವತ್ತು ಏನಾಗಿದೆ, ಯೋಹಾನನಿಗೆ ಬಂದಿದೆ. ಆ ಕಾರಣದಿಂದ ಏನ್ ಮಾಡ್ತಾ ಇದ್ದಾನೆ, ಶಿಷ್ಯರಿಗೆ ಹೇಳಿ ಕಳಿಸ್ತಾ ಇದ್ದಾನೆ. ನಾವು ಯೆಶಾಯನ ಬರೆದ 43ನೇ ವಚನದಲ್ಲಿ ಯೆಶಾಯ ಎಂಬ ಪ್ರವಾದಿ ಏನ್ ಹೇಳ್ತಾ ಇದ್ದಾನಂದ್ರೆ, ಒಬ್ಬ ಅಡವಿಯಲ್ಲಿ ಒಬ್ಬ ಮನುಷ್ಯ ಏನಾಗ್ತದಾನೆ, ಎದ್ದಿ ದೇವರ ದಾರಿಯನ್ನು ಸಿದ್ಧಪಡಿಸಲು ಒಬ್ಬ ಮನುಷ್ಯ ಎದ್ದೇಳಿದ್ದಾನೆ ಅಂತ ಹೇಳಿ ಈ ಒಂದು ವಚನವನ್ನ ಕೋಡ್ ಮಾಡಿ ಈ ಒಂದು ಮಾತನ್ನ ಹೇಳಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ಯೋಹಾನ ಏನ್ ಹೇಳ್ತದನಂದ್ರೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಶಬ್ದವದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಇದನ್ನ ಅನೇಕರು ಈತನ ಹತ್ರ ಬಂದು, ಈ ಪರಿಸಯರು ಇವರೆಲ್ಲ ಕೇಳ್ತಾರೆ, ಯಾರು ನೀನು ಅಂತ ಈ ಯೋಹಾನನ್ನು ಕೇಳಿದಾಗ ಆತನ ಏನ್ ಮಾಡ್ತಾ ಇದ್ದಾನಂದ್ರೆ, ಯೆಶಾಯ ಗ್ರಂಥದಲ್ಲಿ ಬರೆದಿರುವ 40ನೇ ಅಧ್ಯಾಯ 3ನೇ ವಚನದಲ್ಲಿ ಏನು ಈ ಪ್ರವಾದಿ ಹೇಳಿದ್ದಾನೋ, ಆ ಪ್ರವಾದಿ ಏನಾಗಿದ್ದಾನೆ, ಮನುಷ್ಯ ರೂಪವಾಗಿ ತಾಳಿರೋದು ಅದು ನಾನೇ ಆ ಅಡವಿಯಿಂದ ಎದ್ದೇಳಿರೋ ಮನುಷ್ಯ, ನಾನು ಏನ್ ಮಾಡ್ತಾ ಇದ್ದೀನಿ, ಸ್ವಾರ್ಥೆಯನ್ನು ಸಾರ್ತಾ ಇದ್ದೀನಿ ಅಂತ ಹೇಳುವ ಸಂದರ್ಭವನ್ನ ನಾವು ನೋಡ್ತೀವಿ. ಆದರೆ ಯೇಸು ಕ್ರಿಸ್ತನು ಇವಾಗ ಈ ಮಾತನ್ನು ಕೇಳಿದಾಗ, ತನ್ನ ಶಿಷ್ಯರಿಂದ ಈ ಮಾತನ್ನು ಕೇಳಿದಾಗ ಯೇಸು ಸ್ವಾಮಿ ಏನ್ ಹೇಳ್ಬೇಕಾಗಿತ್ತು, ಇದು ನಾನು ಬರಬೇಕಾದವ್ ನೀನಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ಬೇಕು, ಇನ್ನಾದ್ರೆ ಇಲ್ಲ ಅಂತ ಹೇಳ್ಬೇಕು. ಆದ್ರೆ ಯೇಸು ಕ್ರಿಸ್ತನು ಒಂದು ಮಾತನ್ನ ಏನ್ ಮಾಡ್ತಿದ್ರೆ, ಕೋಡ್ ಮಾಡ್ತಿದ್ರೆ. ಏನ್ ಹೇಳ್ತಾರೆ, ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತಿದೆ, ಕುಂಟರಿಗೆ ಕಾಲು ಬರುತ್ತಿದೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತಿದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು
ಕೇಳಿರುವುದನ್ನು ಯೆಹೋವನಿಗೆ ತಿಳಿಸಿ. ಈ ಮಾತನ್ನ ಯೇಸು ಕ್ರಿಸ್ತನು ಯಾಕೆ ಹೇಳ್ತಾನಂದ್ರೆ, ಈ ಯೆಶಾಯನ ಬರೆದ ಸುವಾರ್ತೆ 35ನೇ ಅಧ್ಯಾಯ 5ನೇ ವಚನದಲ್ಲಿ ಈ ಪ್ರವಾದಿಯಾದ ಯೆಶಾಯನು ಇದೇ ಮಾತನ್ನ ಏನಾಗಿದ್ದಾನೆ ಬರೆದಿದ್ದಾನೆ. ಯೇಸು ಸ್ವಾಮಿ ಬಂದಾಗ ಕುರುಡರಿಗೆ ಏನಾಗುತ್ತೆ, ಕಣ್ಣು ಬರ್ತಾ ಇದೆ, ಕುಂಟರಿಗೆ ಏನ್ ಬರ್ತಾ ಇದೆ, ಕಾಲು ಬರ್ತಾ ಇದೆ, ಕುಷ್ಠರೋಗಿಗಳೇನಾಗ್ತದೆ ಶುದ್ಧರಾಗ್ತಿದ್ದಾರೆ, ಬಡವರಿಗೆ ಏನಾಗ್ತದೆ ಅಂತೆ ಸುವಾರ್ತೆ ತಲುಪುತ್ತೆ ಅಂತ ಯೆಶಾಯನು ಏನ್ ಮಾಡ್ತಿದ್ದಾನೆ 35ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನ ಹೇಳಿದ್ದಾನೆ. ಇದೇ ವಚನವನ್ನ ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ ತನ್ನ ಶಿಷ್ಯರಿಗೆ ಮತ್ತೆ ಈ ಕೋಡನ್ನ ಏನ್ ಮಾಡ್ತಾನೆ ರಿಪೀಟ್ ಮಾಡಿ ಹೇಳಿ ಕಳಿಸ್ತಾ ಇದ್ದಾನೆ. ದೇವರ ಮಕ್ಕಳೇ, ಬರಬೇಕಾಗಿರೋನು ನಾನೇ, ನನ್ನನ್ನು ನಂಬಿರಿ ಅಂತ. ಇಲ್ಲಿ ತನ್ನ ಪ್ರಾಣಕ್ಕೆ ಕುತ್ತಿಗೆಗೆ ಬಂದಾಗ ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾ ಇದ್ದಾನೆ, ನಂಬಿಕೆ ತಾರುಮಾರಾಗಿದೆ. ಆತನ ನಂಬಿಕೆ ಸ್ವಲ್ಪ ಗಾಬರಿಗೆ ಒಳಗಾಗಿದೆ. ಈತನೇ ಯೇಸು ಕ್ರಿಸ್ತನು, ಈತನೇ ಯೇಸು ಕ್ರಿಸ್ತನಾಗಿದ್ರೆ ಯಾಕೆ ನನ್ನ ಸೆರೆಮನೆಯಲ್ಲಿದ್ದಾಗ ನಾಳೆ ನಾಡಿದ್ದು ನನ್ನ ತಲೆ ಹೋಗೋ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಬಂದು ನನ್ನ ರಕ್ಷಣೆ ಮಾಡಬೇಕಾಗಿತ್ತಲ್ಲ, ಯೇಸು ಕ್ರಿಸ್ತನು ಬಂದು ನನ್ನ ರಕ್ಷಣೆ ಮಾಡಿಲ್ಲ, ಈತನೇನಾ ಹಂಗಾದ್ರೆ ಯೇಸು ಕ್ರಿಸ್ತನು ಎಂಬ ಒಂದು ಗಲಿಬಿಲಿಗೆ ಈ ಯೋಹಾನನು ಸಿಕ್ಕಾಕೊಂಡಿದ್ದಾನೆ. ಇವತ್ತು ಅನೇಕರು ನಾವು ಇದೇ ರೀತಿ ಒಂದು ಕಷ್ಟ ಆಗಲಿ, ಒಂದು ದುಃಖ ಆಗಲಿ, ಒಂದು ನೋವಾಗಲಿ, ಒಂದು ರೋಗ ಆಗಲಿ ಬಂದ ತಕ್ಷಣ ನಮ್ಮಲ್ಲಿ ಈ ಒಂದು ನಂಬಿಕೆ ಏನಾಗುತ್ತೆ, ಕಡಿಮೆ ಆಗುವಂಥದ್ದಾಗಿದೆ. ಯೇಸು ಕ್ರಿಸ್ತನ ನಾನು ಇಷ್ಟೆಲ್ಲ ಕಷ್ಟ ಬಿದ್ದೇನೆ, ಆತನಿಗೋಸ್ಕರ ನನ್ನ ಬಂಧು ಮಿತ್ರಗಳನ್ನ ದೂರ ಮಾಡಿಕೊಂಡೆ, ಆತನಿಗೋಸ್ಕರ ನನಗೆ ಎಲ್ಲವನ್ನ ನಷ್ಟಪಡಿಸ್ಕೊಂಡೆ, ನನ್ನ ಒಂದು ಬಾಧೆಯ ಸಂದರ್ಭದಲ್ಲಿ ಯಾಕೆ ಯೇಸು ಕ್ರಿಸ್ತನು ಸ್ಪಂದಿಸ್ತಾ ಇಲ್ಲ, ಯಾಕೆ ಯೇಸು ಕ್ರಿಸ್ತನು ಬಂದು ನನಗೆ ಬೇಕಾದನ್ನು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ, ನಂಬಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ, ಅಬ್ರಾಹ್ಮನ ಏನಂತೆ ಕಾಣದೆ ನಂಬಿ ಏನಾದನಂತೆ ನೀತಿವಂತನಾದನು. ಇವತ್ತು ಅನೇಕರು ಏನಾಗ್ತಾ ಇದಾರೆ ಅಂದ್ರೆ, ಕ್ರಿಸ್ತನನ್ನ ನಂಬಿಕೆ ಕಡಿಮೆ ಆಗೋದರಿಂದ ಏನಾಗ್ತಾ ಇದೆ, ಅನೀತಿವಂತರಾಗಿ ಅಲ್ಪರಾಗಿ ನಾವೇನಾಗ್ತಾ ಇದೀರಿ ಆಗ್ತಾ ಇದೀವಿ. ಇವತ್ತು ನಮ್ಮ ಜೀವಿತಗಳು ಏನಾಗ್ಬೇಕಂತೆ, ನಂಬಿಕೆ ನಮ್ಮ ಜೀವಿತದಲ್ಲಿ ಬರಬೇಕು. ಇದೇ ಯೇಸು ಕ್ರಿಸ್ತನು, ಈತನ ಶಿಲುಬೆಯೇ ನಮಗೆ ಏನಾಗಿದೆ, ನಮಗೆ ಮಾರ್ಗವಾಗಿದೆ. ಆತನೇ ನಿಜವಾದ ದೇವರು ಅಂತ ಯಾರು ನಂಬ್ತಿರೋ ಅವರೆಲ್ಲ ಏನಾಗ್ತೀರಿ, ನೀತಿವಂತರಾಗ್ತೀರಿ. ಈತನ ಸ್ತ್ರೀಯರಲ್ಲಿ ಏನಾಗಿರ್ಬೋದು, ಹುಟ್ಟಿದವನು ಸಾನಿಕನಾದ ಯೆಹೋವನು ದೊಡ್ಡವನು, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತೊಂದ್ಸತಿ ಈ ವಚನವನ್ನು ಹೇಳ್ತೀನಿ ನೋಡ್ರಿ. ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನಂದ್ರೆ, ಆತನ ಬಗ್ಗೆ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸಾನಿಕನಾದ ಯೆಹೋವನಿಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನಂದ್ರೆ ಈ ಪರಲೋಕ ರಾಜ್ಯ ಅನ್ನೋದು ಏನಂದ್ರೆ, ಯೇಸು ಕ್ರಿಸ್ತನನ್ನು ನಂಬಿರುವುದೇ ಒಂದು ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯ ಏನಂತೆ, ಅದರಲ್ಲಿ ಯಾರು ಯೇಸು ಕ್ರಿಸ್ತನನ್ನ ನೋಡಿ ಆದನು ನಂಬಿರ್ತಾನಲ್ಲ ಆ ವ್ಯಕ್ತಿ, ಆತನು ಈ ಸ್ತ್ರೀಯರಲ್ಲಿ ಹುಟ್ಟಿರುವ ಈ ಸಾನಿಕನಾದ ಯೋಹಾನಗಿಂತ ಏನಾಗಿದ್ದಾನಂತೆ, ದೊಡ್ಡವನಾಗಿದ್ದಾನೆ. ಯೇಸು ಕ್ರಿಸ್ತನನ್ನ ಕಾಣದೆ ನಂಬುದವನು ಅಬ್ರಾಹ್ಮನ್ ಏನಾದನು, ನೀತಿವಂತನಾದನು. ಕಾಣಿ ಕೂಡ ಯೇಸು ಕ್ರಿಸ್ತನನ್ನ ಏನಂತೆ ನೋಡಿ, ಪರಿಶುದ್ಧಾತ್ಮನು ಪಾರವಾಳ ರೂಪದಲ್ಲಿ ಬಂದಿರೋದನ್ನೆಲ್ಲ ನೋಡಿ ಅದನ್ನೇನಾದನು ತನ್ನ ಪ್ರಾಣ ಹೋಗುವ ಸಂದರ್ಭದಲ್ಲಿ ಗಾಬರಿ ತಗೊಂಡು. ಇವತ್ತು ಸಹೋದರ ಸಹೋದರಿಗಳೇ, ಅಣ್ಣ ತಮ್ಮಂದ್ರೆ, ನಾನು ಹೇಳೋದೇನೆಂದ್ರೆ, ನಮಗೆ ಈ ಲೋಕ ಒಂದು ಕೊಡ್ಬೋದು, ಒಂದು ಕೊಡದಿರೋ ಹೋಗ್ಬೋದು, ಆದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಮಾತ್ರ ಬಿಡಬಾರ್ದು. ನಮ್ಮ ಪ್ರಾಣ ಹೋಗ್ತಾ ಇದೆ ಅಂದ್ರೂ ದೇವರು ಇವತ್ತು ನಮ್ಮ ಪ್ರಾಣ ಹೋಗ್ತಾ ಇದ್ರೂ ಪರವಾಗಿಲ್ಲ, ನೆಕ್ಸ್ಟ್ ನಾವೇನಾಗಿರ್ತೀರಿ, ಸ್ವರ್ಗ ರಾಜ್ಯದಲ್ಲಿ ಇರ್ತೀರಿ ಅಂತ ಹೇಳ್ಬೋದು. ನಿಮಗೆ ಉದಾಹರಣೆಗಾಗಿ ಇದು ನಡೆದ ಒಂದು ಘಟನೆ. ಯೇಸು ಕ್ರಿಸ್ತನ ನಂತರ ಈ ಒಂದು ರಾಜ ಬರ್ತಾನೆ. ರಾಜ ಬಂದಾಗ ಆತನು ಅನೇಕ ವಿಧವಾದ ತೊಂದರೆಗಳನ್ನ, ಅನೇಕ ದೇವರನ್ನು ನಂಬಿರೋ ವಿಶ್ವಾಸಿಗಳಿಗೆ ಅನೇಕ ಬಾಧೆಗಳನ್ನು ಕೊಡುವ ಸಂದರ್ಭದಲ್ಲಿ ಈ ನ್ಯೂರೋ ರಾಜ ಅನ್ನೋನು ಒಂದು ಘಟನೆ ಏನ್ ನಡೆಯುತ್ತಂದ್ರೆ, ಪಟ್ಟಣದಲ್ಲಿ ಒಬ್ಬ ಕಾಲಿಲ್ಲದ ಒಬ್ಬ ಕುಂಟನು ಮತ್ತು ಕಣ್ಣು ಕಾಣಿಸದಿರೋ ಒಬ್ಬ ಇರುವ ಇಬ್ಬರನ್ನ ಏನು ಮಾಡ್ತಾರೆ, ಯೇಸು ಕ್ರಿಸ್ತನನ್ನು ನಂಬಿರ್ತಾರೆ. ಕುಂಟನು ಮತ್ತು ಕುರುಡನು ಇಬ್ಬರು ಯೇಸು ಕ್ರಿಸ್ತನ ನಂಬಿರ್ತಾರೆ. ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರೋ ಎಲ್ಲ ನನ್ನ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ನಂಬಿದರೆ
ಏನಾಗ್ತೀರಿ? ನೀತಿವಂತರಾಗ್ತೀರಿ. ನಂಬದೆ ಹೋದರೆ ಅನೀತಿವಂತರಾಗ್ತೀರಿ ಅಂತ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಅಬ್ರಹಾಮನು ಕಾಣದೆ ನಂಬಿದನು, ಅವನು ನೀತಿವಂತನು ಆದನು ಅಂತ ಬೈಬಲ್ ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಕ್ರಿಸ್ತನ ಅದನ್ನ ಹೇಳ್ತಾರೆ, ನಂಬಿರಿ, ನನ್ನನ್ನು ಕಾಣದೆ ನಂಬುವವನು ಧನ್ಯನು ಕೂಡ ದೇವರ ವಾಕ್ಯ ಹೇಳ್ತದೆ. ಆದರೆ ಒಂದು ಸಂದರ್ಭ ನಿಮಗೆ ಇವತ್ತು ನಂಬಿಕೆ ಬಗ್ಗೆ ಒಂದು ಚಿಕ್ಕ ಒಂದು ದೇವರ ವಾಕ್ಯವನ್ನು ನಿಮಗೆ ವಿವರಣೆ ಮಾಡಲು ನಾನು ಇಚ್ಛಿಸುತ್ತಿದ್ದೇನೆ. ಆ ವಾಕ್ಯ ಯಾದಂದ್ರೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನ ನಾವು ನೋಡೋಣ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳಿಸಿದನು. ಯಾರು ಈ ಸಾನಿಕನಾದ ಯೋಹಾನನು ಅಂತ ನೋಡೋದಾದರೆ, ದೇವರ ಮಕ್ಕಳೇ, ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ ಬ್ಯಾಪ್ಟಿಸಮ್ ಕೊಡಿಸಿದ ಈ ಸಾನಿಕನಾದ ಯೋಹಾನನು ಈ ಮಾತನ್ನ ಹೇಳ್ತಾ ಇದ್ದಾನೆ. ಈತನು ಸೆರೆಮನೆಗೆ ಹೋಗಲು ಕಾರಣವೇನು ಮತ್ತು ಈ ಮಾತನ್ನು ಹೇಳಲು ಕಾರಣವೇನು ಅಂತ ಇದರ ವಿವರಣೆ ನಾವು ನೋಡುವಂತರಾಗೋಣ. ಈ ಸಾನಿಕನಾದ ಯೋಹಾನನು ದೇವರು ಆತನ ಬಗ್ಗೆ ಸಾಕ್ಷಿ ಏನ್ ಹೇಳ್ತಾ ಇದ್ದಾನಂದ್ರೆ, ಸ್ತ್ರೀಯರಲ್ಲಿ ಹುಟ್ಟುವುದರೊಳಗೆ ಸಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಗೆದ್ದಳಿಲ್ಲಂತೆ. ಅಷ್ಟು ಒಂದು ದೊಡ್ಡ ವ್ಯಕ್ತಿ. ಯಾಕೆ ಈತನು ಇಷ್ಟು ಒಂದು ದೊಡ್ಡ ವ್ಯಕ್ತಿ ಅಂತ ದೇವರು ಹೇಳಿದ್ರಂದ್ರೆ, ಆದಿಕಾಂಡದಿಂದ ನಾವು ಮಲಾಕಿ ಗ್ರಂಥಗಳು ನೋಡೋದಾದ್ರೆ ಒಂದು 40 ಪ್ರವಾದಿಗಳು ಯೇಸು ಕ್ರಿಸ್ತನ ಭೂಮಿಗೆ ಬರುವಂತ ಸಂದರ್ಭವನ್ನು ಅನೇಕ ಸಾರಿ ವಿವರಣೆಯನ್ನ ಮಾಡಿದರು. ವಿವರಣೆಯನ್ನು ಸಹ ಹೇಳಿದಾಗ, ಅದರ ಪ್ರವಾದಿಗಳನ್ನ ಮಾತಾಡಿದಾಗ, ಆ ವಾಕ್ಯವನ್ನು ಮಾತಾಡಿದಾಗ, ಆ ವಾಕ್ಯವು ಏನಾಗಿ ಒಂದು ಶರೀರವಾಗಿ ಬಂದು ನಿಂತಿರುವ ಆ ಯೇಸು ಕ್ರಿಸ್ತನನ್ನ ಈ ಸಾನಿಕನಾದ ಯೆಹೋವನು ನೋಡಿರುವ ಒಂದು ವ್ಯಕ್ತಿ, ಅದನ್ನು ಗುರುತಿಡುವಂತ ವ್ಯಕ್ತಿ, ಆ ಯೇಸು ಸ್ವಾಮಿಗೆ ನೀರಿನಲ್ಲಿ ದೀಕ್ಷಾಸ್ನಾನ ಕೊಡಿಸಿರುವ ಅಂತ ವ್ಯಕ್ತಿ ಈ ಸಾನಿಕನಾದ ಯೋಹಾನನು. ಈ ವ್ಯಕ್ತಿ, ಈ ಪ್ರವಾದಿ ಯೇಸು ಕ್ರಿಸ್ತನನ್ನ ನೋಡಿ ಈತನು ದೈವ ಕುಮಾರನು, ಎಲ್ಲರ ಪಾಪವನ್ನು ಒತ್ತಿಕೊಂಡು ಬಂದ ಒಂದು ಕುರಿ ಈತನು ಅಂತೇಳಿ ಎಲ್ಲರ ಮುಂದೆ ಹೇಳಿದ ಒಂದು ವ್ಯಕ್ತಿ ಇವತ್ತು ಗಲಿಬಿಲಿಗೆ ಒಳಗಾಗಿ ಬರಬೇಕಾದವನು ನೀನು ಅಥವಾ ನಾವು ಬೇರೊಂದು ವ್ಯಕ್ತಿಯನ್ನ ನೋಡಬೇಕು ಎಂಬ ಒಂದು ಪ್ರಶ್ನೆಯನ್ನ ತನ್ನ ಶಿಷ್ಯರ ಮುಖಾಂತರ ಹೇಳಿ ಕಳಿಸಿದ್ದಾನೆ. ಯಾಕೆ ಈ ವ್ಯಕ್ತಿ ಹೇಳಿ ಕಳಿಸಿದನು ಅನ್ನೋದನ್ನ ನೋಡುವುದಾದರೆ, ಆತನು ಏಕೆ ಸೆರೆಮನೆಗೆ ಹೋದನು ಎಂಬ ಮೊದಲನೇದಾಗಿ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3-4ರಲ್ಲಿ ನೋಡುವುದಾದರೆ, ಯೋರೋನ್ ರಾಜನ ತನ್ನ ತಮ್ಮನಾದ ಫಿಲಿಪ್ಪನ ಹೆಂಡತಿಯನ್ನ ಈ ರಾಜ ಏನ್ ಮಾಡಬೇಕು, ತನ್ನ ತಮ್ಮನ ಹೆಂಡತಿಯನ್ನ ಏನ್ ಮಾಡಬೇಕು, ಮದುವೆ ಮಾಡಿಕೊಳ್ಳಬೇಕು ಅಂತೇಳಿ ಅವನಿಗೆ ಆಲೋಚನೆ ಬಂದಾಗ, ಈ ಸಾನಿಕನಾದ ಯೋಹಾನನು ಏನ್ ಮಾಡ್ತಾನೆ, ಹೋಗಿ ಇದು ನೀನು ಮಾಡ್ತಾ ಇರೋದು ದೈವ ವಿರೋಧ, ಧರ್ಮಶಾಸ್ತ್ರ ವಿರುದ್ಧ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ಜನರ ಮುಂದೆ ಏನ್ ಮಾಡ್ತಾನೆ, ಸುವಾರ್ತೆಯನ್ನು ಸಾರ್ತಾನೆ. ಆ ಸುವಾರ್ತೆಯನ್ನು ಸಾರಿದಾಗ, ಅದನ್ನು ಆ ಮಾತನ್ನು ಹೇಳಿದಾಗ ಕೋಪಗೊಂಡ ಅರಸನ ಏನ್ ಮಾಡ್ತಾನೆ, ಈ ಯೋಹಾನನನ್ನು ಏನ್ ಮಾಡ್ತಾನೆ, ಸೆರೆಮನೆಯಲ್ಲಿ ಹಾಕ್ತಾನೆ. ಇಷ್ಟು ಈ ಸೆರೆಮನೆಯಲ್ಲಿ ಹಾಕಿದಾಗ ತನ್ನ ಶಿಷ್ಯರನ್ನು ಬಂದಾಗ ಈ ಮಾತನ್ನು ಹೇಳಿ ಕಳಿಸ್ಬೇಕಾಗಿರೋ ಕಾರಣ ಏನಂದ್ರೆ, ಆತನಿಗೆ ಇನ್ನೊಂದು ಕೆಲವು ದಿನಗಳ ನಂತರ ಆತನಿಗೆ ಏನಾಗಿದೆ, ಮರಣ ದಂಡನೆ ಇದೆ. ಆತನ ತಲೆ ಏನಾಗುತ್ತೆ, ಕೆಲವೇ ದಿನಗಳಲ್ಲಿ ಏನಾಗುತ್ತೆ, ಕಡಿಯಲ್ಪಡುತ್ತೆ. ಆ ಕಡಿಯಲ್ಪಟ್ಟ ಆ ಭಯಕ್ಕೆ ಬರಬೇಕಾದವನು ನೀನು ಅಥವಾ ಬೇರೊಬ್ಬನನ್ನು ನಾವು ನೋಡಬೇಕು. ಇವತ್ತು ಆತನಿಗೆ ಗೊತ್ತಾಗಿದೆ, ಏನು ಗೊತ್ತಾಗಿದೆ, ಈತನು ದೇವರು, ಯೇಸು ಸ್ವಾಮಿ. ಇವತ್ತಲ್ಲ ನಾಳೆ ನಾನು ಸಾಯಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಯೇಸು ಕ್ರಿಸ್ತನು ಯಾಕೆ ಬಂದು ಇದರಿಂದ ನನಗೆ ಬಿಡುಗಡೆ ಕೊಟ್ಟಿಲ್ಲ ಎಂಬ ಪ್ರಶ್ನೆ, ಭಯ ಏನಾಗಿದೆ, ನನಗೆ ಬಂದಿದೆ.